ಹಲೋ ಪುಟ, ನಾ ಯಾರಂತ ಗೊತ್ತಾಯ್ತಾ? ಒಮ್ಮೆ ನೆನಪಿನ ಪುಟಗಳನ್ನು ತಿರುಗಿಸಿ ನೋಡು. ನಮ್ಮೂರುಗಳಲ್ಲಿ ವಿದ್ಯುತ್ ದೀಪ ಎನ್ನುವುದು ಸಿರಿವಂತರ ಮನೆಗಳಲ್ಲಿ ಬೆಳಗುತ್ತಿದ್ದ ಕಾಲವದು. ನಿನ್ನ ಚಿಕ್ಕ ಮನೆಯ ಕತ್ತಲನ್ನು ಓಡಿಸಿ ಬೆಳಕನ್ನಿತ್ತವರು ಯಾರು ಗೊತ್ತಾ? ಹೌದು, ನಾನೇ, ನಿನ್ನ ಬಾಲ್ಯದ ಗೆಳೆಯ ಚಿಮಣಿ ದೀಪ. ಅಂದು ನಿನ್ನಮ್ಮನ ಕಣ್ಣಲ್ಲಿ ಕಾಳಜಿ ಇತ್ತು, ನಿನ್ನಪ್ಪನ ಕೈಯಲ್ಲಿ ಕಷ್ಟದ ಬೆವರಿತ್ತು. ಆ ಮನೆಯ ಮಧ್ಯದಲ್ಲಿ ನಾ ನಿಧಾನವಾಗಿ ಹೊತ್ತಿ ಉರಿಯುತ್ತಿದ್ದೆ. ಅಂದು ನೀ ನೆಲದ ಮೇಲೆ ಕುಳಿತು ಪುಸ್ತಕ ತೆರೆದು ಓದುತ್ತಿದ್ದಾಗ ನನ್ನ ಚಿಕ್ಕ ಜ್ವಾಲೆ ನಿನ್ನ ಕನಸುಗಳಿಗೆ ದಾರಿ ತೋರಿಸುತ್ತಿತ್ತು. ನಿನ್ನ ನೆರಳು ಗೋಡೆ ಮೇಲೆ ಬಿದ್ದಾಗ ನೀ ಹೀರೋ ಅನ್ನಿಸಿಕೊಂಡ ಕ್ಷಣಗಳನ್ನೂ ನಾ ಕಂಡಿದ್ದೇನೆ. ಎಷ್ಟೋ ಸಲ ಗಾಳಿ ಬಂದು ನನ್ನ ಜ್ವಾಲೆ ನಡುಗಿದರೂ ನಿನ್ನ ಭವಿಷ್ಯ ನಡುಗಬಾರದೆಂದು ಮತ್ತೆ ಒತ್ತಿ ನಿಂತೆ. ನಿನ್ನ ಕೂದಲು ಸುಟ್ಟದ್ದು, ಪುಸ್ತಕದ ಅಂಚು ಕರಗಿದ್ದು, ಅಮ್ಮ ಬೈದದ್ದು, ಆ ಎಲ್ಲ ನೆನಪುಗಳಿಗೂ ಸಾಕ್ಷಿ ನಾನು. ಇಂದು ನೀ ದೊಡ್ಡವನಾಗಿದ್ದೀಯ. ನಿನ್ನ ಮನೆಯಲ್ಲಿ LED ಲೈಟ್ ಹೊಳೆಯುತ್ತಿದೆ. ಒಂದು ಸ್ವಿಚ್ ಒತ್ತಿದರೆ 1000 ಬೆಳಕು. ಆದರೆ ಹೇಳು, ಆ LED ಬೆಳಕಿಗೆ ನನ್ನಂಥ ಮೃದುವಾದ ನೆನಪುಗಳ ಸುಗಂಧ ಇದೆಯಾ? ನಿನ್ನ ಕನಸುಗಳಿಗೆ ಮೊದಲ ಬೆಳಕು ಚೆಲ್ಲಿದವನು ನಾನು. ನಿನ್ನ ಕಣ್ಣಲ್ಲಿ ಮೊದಲ ಬೆಳಕು ಮೂಡಿಸಿದವನು ನಾನು. ಆದರೆ ಒಂದು ದಿನ ನೀನು ಆ ಮನೆ ಬಿಟ್ಟು ಹೊರಟೆ, ಹೆಚ್ಚು ಬೆಳಕುಗಳ ಮಧ್ಯೆ ಬದುಕಲು. ನಾನು ನಿಧಾನವಾಗಿ ಕೋಣೆಯ ಮೂಲೆಗೆ ಸೇರಿಸಲ್ಪಟ್ಟೆ. ನನ್ನ ಜ್ವಾಲೆ ಕೂಡ ಆರಿತು. ಆದರೆ ಕೇಳು, ನನ್ನ ಬೆಳಕು ಆರಿರಬಹುದು, ಆದರೆ ನಾನು ಹೊತ್ತಿಸಿದ ಕನಸು ಇಂದಿಗೂ ನಿನ್ನೊಳಗೆ ಹೊತ್ತಿಯೇ ಇದೆ. ನನ್ನ ಜ್ವಾಲೆ ಚಿಕ್ಕದಾಗಿತ್ತು, ಆದರೆ ನನ್ನ ಪ್ರೀತಿ ದೊಡ್ಡದು. ನಿನ್ನ ಯಶಸ್ಸಿನ ಪ್ರತಿ ಹೊಳಪಿನಲ್ಲೂ ನನ್ನ ನೆರಳಿರುತ್ತದೆ. ಅದು ಕಾಣಿಸದಿರಬಹುದು, ಆದರೆ ಅದು ನಿನ್ನ ಹೃದಯದಲ್ಲಿ ಸದಾ ಹೊತ್ತಿಯೇ ಇರುತ್ತದೆ. ಇಂತಿ, ನಿನ್ನ ಪ್ರೀತಿಯ ಚಿಮಣಿ ದೀಪ.